ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ನ್ಯೂಸ್ ಆರ್ಟಿಕಲ್ಸ್ನಲ್ಲಿ ಕೂಡ ಇದು ಬಂದಿದೆ. ಸೊ ಏನು ಪಾಯಿಂಟು ಅಂತಂದರೆ, ಇಟ್ಸ್ ಅಫಿಷಿಯಲ್, ನೋ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ನೀಡೆಡ್ ಫಾರ್ ಬಿಲ್ಡಿಂಗ್ಸ್ ಆನ್ ಪ್ಲಾಟ್ಸ್ ಆಫ್ ಅಪ್ ಟು 1200 ಸ್ಕ್ವೇರ್ ಫೀಟ್ ಇನ್ ಬೆಂಗಳೂರು. ಸೊ ಇದರ ಅರ್ಥ ಏನು ಅಂತಂದರೆ, ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ. ಇದು ತುಂಬ ಒಳ್ಳೆ ನ್ಯೂಸ್ ಅಥವಾ ಒಳ್ಳೆ ಸುದ್ದಿ ಅಂತ ಅನ್ಬೋದು. ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಸರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಕೂಡ ಇದು ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೊ ಏನ್ ಪಾಯಿಂಟ್ ಅಂತಂದ್ರೆ, ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ. ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಬಹುದು. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿದೆ ನೋಡಿ, ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗುಡ್ ನ್ಯೂಸ್. ಸೊ ಒಂದು ತುಂಬಾ ಒಳ್ಳೆ ಗುಡ್ ನ್ಯೂಸ್ ಅಂತ ಅನ್ಬೋದು. ತುಂಬಾ ತೊಂದರೆ ಆಗ್ತಿತ್ತು ಇದು ಪ್ರಾಬ್ಲಮ್ ದಿಂದ. ಸೊ ಅದಕ್ಕೆ ಒಂದು ಈಗ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ 30-40 ಸೈಟ್ ಇದೆ ನಿಮ್ದು ಅಂತಂದ್ರೆ, ಅದ್ರ ಮೇಲೆ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದೀರಾ, ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದೀರಾ ಅಂತಂದ್ರೆ ಏನ್ ಹೇಳಿದ ನೋಡಿ, 30-40 ಅಡಿಯ 2 ಅಂತಸ್ತಿನ, ಸೊ ಅಪ್ ಟು 2 ಫ್ಲೋರ್ಸ್ ಅಂತ ಹೇಳಿದ್ದಾರೆ. ಸೊ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಕಟ್ಟಡಕ್ಕೆ OC ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಒಳ್ಳೆ ಗುಡ್ ನ್ಯೂಸ್. ತುಂಬಾ ತೊಂದರೆ ಆಗ್ತಿತ್ತು, ಯಾಕಂತಂದ್ರೆ ಇಲ್ಲಿ ಮುಂದೆ ಹೇಳಿದ ನೋಡಿ. ಸೊ 1200 ಚದರಡಿ ವಿಸ್ತೀರ್ಣ ಅಂತಂದ್ರೆ 30-40 ಸೈಟ್ ಅಂತ ಅನ್ಬೋದು. 1200 ಸ್ಕ್ವೇರ್ ಫೀಟ್ ನಮ್ದು ಪ್ಲಾಟ್ ಇದೆ ಅಂತ ಅನ್ಕೊಂಬರಿ. ಅದ್ರ ಮೇಲೆ ನಾವು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಯಾವ ರೀತಿ ಕಟ್ಸ್ಕೋಬಹುದು, ಅದು ಕ್ಲಿಯರ್ ಆಗಿ ಇಲ್ಲಿ ಹೇಳಿದ ನೋಡಿ. ಸೊ ಇದು ಗ್ರೌಂಡ್ ಫ್ಲೋರ್ ಅಂತ ಗ್ರೌಂಡ್ ಅಂತ ಅನ್ಕೋತೀನಿ. ಓಕೆ, ಒಂದು ಗ್ರೌಂಡ್ ಲೆವೆಲ್ ಅಂತ ನೀವು ಅನ್ಕೋಬಹುದು. ಸೊ ಈ ಗ್ರೌಂಡ್ ಲೆವೆಲ್ ಮೇಲ್ಗಡೆ ನಾನು ಒಂದು ಗ್ರೌಂಡ್ ಫ್ಲೋರ್ ಕಟ್ಕೋತೀನಿ, ಒಂದು ಫಸ್ಟ್ ಫ್ಲೋರ್ ಕಟ್ಕೋತೀನಿ ಅಂಡ್ ಸೆಕೆಂಡ್ ಫ್ಲೋರ್ ಕಟ್ಕೋತೀನಿ. ಇದರ ಅರ್ಥ G+2 ಅಂತ ನೀವು ಅನ್ಕೋಬಹುದು. ಸೊ ಈ ರೀತಿ ಇದ್ದಾಗ OC ಬೇಕಾಗಿಲ್ಲ, ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, 1200 ಚದರ ಅಡಿ ವಿಸ್ತೀರ್ಣ ಮೀರದ ನಿವೇಶನಗಳಲ್ಲಿ ನೆಲ ಮತ್ತು 2 ಅಂತಸ್ತು. ಸೊ ನೆಲ ಮತ್ತು 2 ಅಂತಸ್ತು ಅರ್ಥ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಪ್ಲಸ್ ಸೆಕೆಂಡ್ ಫ್ಲೋರ್. ಇಲ್ಲಿ ಇನ್ನೊಂದು ಕೂಡ ಎಡಿಷನ್ ಕೊಟ್ಟಿದ್ದಾರೆ ನೋಡಿ, ಅಥವಾ ಅಂತ ಇಲ್ಲಿ ಇದೆ ನೋಡಿ, ಅಥವಾ ಈ ರೀತಿನೂ ಕಟ್ಸ್ಕೋಬಹುದು. ಸ್ಟಿಲ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ ಹೇಳಿದ ನೋಡಿ, ಅಥವಾ ಸ್ಟಿಲ್ಟ್ ಮತ್ತು 3 ಅಂತಸ್ತಿನ ಕಟ್ಟಡಗಳಿಗೆ ಅಂತಂದ್ರೆ, ಇಲ್ಲಿ ಸ್ಟಿಲ್ಟ್ ಫ್ಲೋರ್ ಅರ್ಥ ಏನು ಅಂತಂದ್ರೆ, ಮೋಸ್ಟ್ಲಿ ನಾವು ಇದು ಬೇಸ್ಮೆಂಟ್, ಪಾರ್ಕಿಂಗ್ ಈ ರೀತಿ ಯೂಸ್ ಮಾಡ್ಕೋತೀವಿ. ಅಲ್ಲಿ 2 BHK 3 BHK ಈ ರೀತಿ ಏನು ಇರಂಗಿಲ್ಲ. ಸೊ ಸ್ಟಿಲ್ಟ್ ಫ್ಲೋರು ಪ್ಲಸ್ ಗ್ರೌಂಡ್ ಫ್ಲೋರ್ ಕಟ್ಕೋಬಹುದು, ಮತ್ತೆ ಫಸ್ಟ್ ಫ್ಲೋರ್ ಕಟ್ಕೋಬಹುದು, ಸೆಕೆಂಡ್ ಫ್ಲೋರ್ ಅಂತಂದ್ರೆ ಸ್ಟಿಲ್ಟ್ +3 ಅಂತ ನೀವು ಅನ್ಕೋಬಹುದು. ಸೊ ಈ ರೀತಿಯನ್ನು ನೀವು ಕಟ್ಸ್ಕೋಬಹುದು. ಸೊ ಈ ರೀತಿ ನಿಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅಂತಂದ್ರೆ ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, OC ಸರ್ಟಿಫಿಕೇಟ್ ಏನಂತೀವಿ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಇದು ನಮ್ಗೆ ಬೇಕಾಗಿಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಮೊದಲು OC. ಸೊ ಇದರ ಅರ್ಥ ಏನು ಅಂತಂದ್ರೆ, 30-40 ಸೈಟ್ ಇದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಅವಾಗೆ, ಅಂದ್ರೆ ಇದಕ್ಕಿಂತ ಮೊದಲು ಇದೇನ್ ಡಿಸಿಷನ್ ಆಗಿದೆಲ್ಲ, ಇದಕ್ಕಿಂತ ಮೊದಲು OC ಕಂಪಲ್ಸರಿ ಮಾಡಿದ್ರು. ನಿಮ್ಮ ಹತ್ರ OC ಇಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಯಾವ ತೊಂದರೆ? ಸೊ ನಿಮ್ಗೆ ವಾಟರ್ ಕನೆಕ್ಷನ್, BWSSB ದಿಂದ ವಾಟರ್ ಕನೆಕ್ಷನ್ ಸಿಗ್ತಾ ಇಲ್ಲ, ಬೆಸ್ಕಾಂ ದಿಂದ ಮೀಟರ್ ಕನೆಕ್ಷನ್ ಸಿಗ್ತಾ ಇಲ್ಲ. ಸೊ ತುಂಬಾ ತೊಂದರೆ ಆಗ್ತಿತ್ತು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇತ್ತು. ಸೊ ತುಂಬಾ ನಾನು ಅದು ಬೇರೆ ವಿಡಿಯೋಸ್ ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ತುಂಬಾ ಸೊಲ್ಯೂಷನ್ ಅಥವಾ ಒಂದು ಒಳ್ಳೆ ಡಿಸಿಷನ್ ಏನ್ ತಗೊಂಡಿದ್ದಾರೆ ಅಂತಂದ್ರೆ, ಈ ರೀತಿ ಇದ್ದಾಗ 30-40 ಸೈಟ್ ಇದೆ, ಅದ್ರ ಮೇಲೆ ನೀವು G+2 ಕಟ್ಸ್ಕೋತಾ ಇದ್ದೀರಾ ಅಥವಾ ಸ್ಟಿಲ್ಟ್ ಫ್ಲೋರ್ +3 ಫ್ಲೋರ್ ಕಟ್ಸ್ಕೋತಾ ಇದ್ದೀರಾ ಅಂತಂದ್ರೆ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಂಪಲ್ಸರಿ ತೆಗೆದಾಕ್ಬಿಟ್ಟಿದ್ದಾರೆ. ಅದು ಈಗ ಬೇಕಾಗಿಲ್ಲ ಅಂತ ಕ್ಲಿಯರ್ಲಿ ಇಲ್ಲಿ ಹೇಳ್ಬೋದು. ಸೊ ಅದಕ್ಕೆ ಇದೇನು OC ಏನು ವಿನಾಯಿತಿ ಕೊಟ್ಟಿದಾರಲ್ಲ, ಸೊ ಲಕ್ಷಾಂತರ ಜನರಿಗೆ ಇದು 30-40 ಸೈಟ್ ಯಾರ ಹತ್ರ ಇದೆ, ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯಾರು ಮಾಡ್ಕೋತಾ ಇದ್ದಾರೆ G+2 ಅಥವಾ ಸ್ಟಿಲ್ಟ್ +3, ಸೊ ಅವರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ಮೇಲೆ ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.